ಎಸ್, ಈಗ ಆಲ್ರೆಡಿ ದುಬಾರಿ ದುನಿಯಾದಲ್ಲಿ ನಾವಿದ್ದೀವಿ. ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಏನನ್ನು ಪರ್ಚೇಸ್ ಮಾಡೋ ಹಂಗಿಲ್ಲ. ಪೆಟ್ರೋಲು ದುಬಾರಿ, ಡೀಸೆಲ್ ದುಬಾರಿ, ಜೊತೆಗೆ ಪ್ರತಿದಿನ ಮಕ್ಕಳಿಗೆ ಕುಡಿಯುವಂತಹ ಹಾಲಿರಬಹುದು ಅಥವಾ ಟೀ ಕಾಫಿಗೆ ಬಳಸುವಂತಹ ಹಾಲಿರಬಹುದು, ಎಲ್ಲವೂ ಕೂಡ ದುನಿಯಾ ದುಬಾರಿ ಆಗ್ತಾ ಇದೆ. ಜನ ಹೇಗಪ್ಪ ಜೀವನ ಮಾಡೋದು ಅಂತ ಒದ್ದಾಡ್ತಾ ಇದ್ದಾರೆ. ದುಬಾರಿ ದುಬಾರಿ ದುಬಾರಿ, ಇದು ದುಬಾರಿ ದುನಿಯಾ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಹಾಲಿನ ದರವನ್ನ ಏರಿಸಿದೆ ಕೆಎಂಎಫ್. ಗ್ಯಾರಂಟಿ ಸರ್ಕಾರದಿಂದ ರಾಜ್ಯದ ಜನರಿಗೆ ದುಬಾರಿ ಭಾಗ್ಯ. ಹಿಂಗಾದ್ರೆ ಬದುಕೋದು ಹೇಗೆ ಸ್ವಾಮಿ ಅಂತಿದ್ದಾರೆ ಜನ. ಸೆಂಚುರಿ ಹೊಡೆದಿದೆ ಪೆಟ್ರೋಲ್, ಸೆಂಚುರಿ ಹೊಡೆದಿದೆ ತರಕಾರಿ. ಇದೀಗ ರಾಜ್ಯದ ಜನರ ಬಾಯನ್ನ ಸುಡಲಿದೆ ನಂದಿನಿ ಮಿಲ್ಕ್. ಪ್ರತಿ ಲೀಟರ್ಗೆ ₹2.10 ಹೆಚ್ಚಳ ಮಾಡಿ ಶಾಕ್ ನೀಡಿದ್ದಾರೆ ರಾಜ್ಯದ ಜನರಿಗೆ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಜನರಿಗೆ ಬರೆ ಮೇಲೆ ಬರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ, ನಿಮ್ಮ ಬಿಟ್ಟಿ ಭಾಗ್ಯಗಳು ಸಾಕು, ಈ ಬರೆನೂ ಸಾಕು ಅಂತ ಇದ್ದಾರೆ ಜನ. ನಾಳೆಯಿಂದಲೇ ಕೆಎಂಎಫ್ ಹಾಲಿನ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಇದೀಗ 50ರ ಗಡಿ ದಾಟಿದೆ ಕೆಎಂಎಫ್ ನಂದಿನಿ ಹಾಲು. 5 ಫ್ರೀ ಗ್ಯಾರಂಟಿ ಕೊಟ್ಟಿದ್ದ ಸರ್ಕಾರದಿಂದಲೇ ದುಬಾರಿ ಶಾಕ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಕೆಎಂಎಫ್ ನಂದಿನಿ 1 ಲೀಟರ್ ಹಾಲಿನ ದರ ಬ್ಲೂ ಕಲರ್ ಪ್ಯಾಕೆಟ್ ₹44. ಕಳೆದ ಆಗಸ್ಟ್ನಲ್ಲಿ ಹಾಲಿನ ದರವನ್ನ ₹3 ಜಾಸ್ತಿ ಮಾಡಲಾಗಿತ್ತು. 10 ತಿಂಗಳ ಬಳಿಕ ಮತ್ತೆ ₹2 ಹಾಲಿನ ದರವನ್ನ ಹೆಚ್ಚಳ ಮಾಡಿ ಕೆಎಂಎಫ್ ಆದೇಶ ಹೊರಡಿಸಿದೆ. ಹೇಗ್ರೆ ಜೀವನ ಮಾಡೋದು? ಸಂಬಳ ಮಾತ್ರ ಜಾಸ್ತಿ ಆಗಲ್ಲ, ಆದಾಯ ಮಾತ್ರ ಜಾಸ್ತಿ ಆಗೋದಿಲ್ಲ, ಆದ್ರೆ ಖರ್ಚು ಮಾತ್ರ ಪ್ರತಿನಿತ್ಯ ಜಾಸ್ತಿ ಆಗ್ತಾನೆ ಇದೆ. ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಎಲ್ಲ ಟ್ಯಾಕ್ಸ್ ಗಳನ್ನು ಜಾಸ್ತಿ ಮಾಡಿ ಈಗ ಹಾಲಿನ ದರವನ್ನ ₹2 ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಇವ್ರು ಕೊಡುವಂತ ಸಮರ್ಥನೆ ಏನೇನು? ಇವ್ರು ಕೊಡೋ ಸಮರ್ಥನೆ ಏನು? ಇದಕ್ಕೆ 50 ml ಜಾಸ್ತಿ ಮಾಡಿದೀವಿ, ನಾವು 50 mlಗೆ ₹2 ಮಾತ್ರ ಹೆಚ್ಚಿಗೆ ಮಾಡಿದೀವಿ ಹೊರತು ಹಾಲಿನ ದರವನ್ನ ನಾವು ಜಾಸ್ತಿ ಮಾಡಿಲ್ಲ. ಇಷ್ಟು ಕಾಸ್ಟ್ಲಿ ದುನಿಯಾದಲ್ಲಿ ಹೇಗ್ ಸ್ವಾಮಿ ಬದುಕೋದು ಅಂತ ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ. ದುಡ್ಡಿರೋರೇನೋ ಪರವಾಗಿಲ್ಲ, ಆದ್ರೆ ಮಧ್ಯಮ ವರ್ಗದವರ ಕಥೆ ಏನು, ಬಡವರ ಕಥೆ ಏನಾಗಬೇಕು? ಪ್ರತಿ ಲೀಟರ್ಗೆ ₹2.10 ಜಾಸ್ತಿ ಮಾಡಿ ಶಾಕ್ ನೀಡಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಹಾಲು ಕೊಡಬೇಕು, ಆದ್ರೆ ಕೂಲಿ ಮಾಲಿ ಮಾಡ್ಕೊಂಡು ಬರೋರು, ಬಡವರ್ಗದವರು ಎಲ್ಲಿಂದ ತೆಗೆದುಕೊಂಡು ಬರ್ತಾರೆ? ದಿನೇ ದಿನೇ ಈ ತರ ಜಾಸ್ತಿ ಆಗ್ತಾ ಇದ್ರೆ ಅರ್ಧ ಲೀಟರ್ ಹಾಲಿನ ಮೇಲೂ ₹2 ಜಾಸ್ತಿ, 1 ಲೀಟರ್ ಹಾಲಿನ ಬೆಲೆನೂ ಕೂಡ ₹2 ಜಾಸ್ತಿ. ಈ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ? ತರಕಾರಿ ಅಂತೂ ಮಾತಾಡ್ಸೋ ಹಾಗೆ ಇಲ್ಲ. ಕೆಎಂಎಫ್ ಹಾಲಿನ ದರ ಏರಿಕೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಅವರು ಪವರ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರೊಂದಿಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ನಾಳೆಯಿಂದ ರಾಜ್ಯದಲ್ಲಿ ನಂದಿನಿ ಹಾಲಿನ 1 ಲೀಟರ್ ದರ ₹44 ಪರಿಷ್ಕರಣೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೆಎಂಎಫ್ ನ ಅಧ್ಯಕ್ಷರಾದಂತಹ ಭೀಮಾ ನಾಯ್ಕ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆಯಿಂದ ರಾಜ್ಯದಲ್ಲಿ 1 ಲೀಟರ್ ಹಾಲಿನ ದರ ₹2 ಹೆಚ್ಚಾಗ್ತಾ ಇರುವಂತಹದ್ದು, ಇದು ಯಾವ ರೀತಿಯಲ್ಲಿ ಸರಿ? ಹಾಲಿನ ದರ ₹2 ಹೆಚ್ಚಳ ಆಗ್ತಕ್ಕಂಥದ್ದನ್ನ ನಾನು ಒಪ್ಪೋದಿಲ್ಲ. ನಾವು 1 ಲೀಟರ್ ಹಾಲಿಗೆ ₹42 ನಾವು ಕೊಡ್ತಾ ಇದೀವಿ. 50 ml ಹಾಲಿನ ಕಾಸ್ಟ್ ಮಾತ್ರ ನಾವು ತಗೊಳ್ತಾ ಇದೀವಿ. 50 ml ಗೆ ₹2.10 ಆಗುತ್ತೆ. ಹಾಗಾಗಿ ಮತ್ತೆ ನಾವು 10 ಪೈಸೆ ಕಡಿಮೆನೆ ತಗೊಳ್ತಾ ಇದೀವಿ. ₹42 ಮತ್ತು ₹2.10 50 ml ಹಾಲಿಂದು ₹44 ಆಗುತ್ತೆ. ಹಾಗಾಗಿ ನಾವು 1 ಲೀಟರ್ಗೆ ಏನು 1000 ml ಇತ್ತು, ಈಗ 1050 ml ಕೊಡ್ತಾ ಇದೀವಿ. ₹2 ನಾವು ಜಾಸ್ತಿ ತಗೊಳ್ತಾ ಇದೀವಿ. ಹಾಲಿನ ದರ, ಹಾಲಿನ ರೇಟ್ ಅನ್ನು ನಾವು ಜಾಸ್ತಿ ಮಾಡಿಲ್ಲ. ಸರ್, ಈಗ ಆಲ್ರೆಡಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಲ್ಲೂ ಕೂಡ ಜನರು ತತ್ತರಿಸಿ ಹೋಗಿದ್ದಾರೆ. ಆದ್ರೆ 1000 ml ಗೆ 50 ml ಎಕ್ಸ್ಟ್ರಾ ಆಡ್ ಮಾಡಿ ₹2 ಅದಕ್ಕೆ ಆಡ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಬೆಲೆ ಏರಿಕೆ, ಹಾಲಿನ ಏರಿಕೆ ಇಲ್ಲಿ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು 50 ml ಹಾಲನ್ನ ಹೆಚ್ಚು ಕೊಡ್ತಾ ಇದೀವಿ, 50 ml ಕಾಸ್ಟ್ ಮಾತ್ರ ತಗೊಳ್ತಾ ಇದೀವಿ ಅಷ್ಟೇ. ಸರ್, ಒಂದು ವೇಳೆ ಇದು ಏನಾದ್ರು ಜನರು ಇದನ್ನ ತಿರಸ್ಕರಿಸಿದ್ರೆ, ಒಂದ್ ವೇಳೆ ಆಕ್ರೋಶ ಏನಾದ್ರು ವ್ಯಕ್ತಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ? ಇಲ್ಲ, ನನಗೆ ವಿಶ್ವಾಸ ಇದೆ. ನಮ್ಮ ಕರ್ನಾಟಕ ರಾಜ್ಯದ ನಂದಿನಿ ಬ್ರ್ಯಾಂಡ್ ಅನ್ನ ದಿನನಿತ್ಯ ಏನು ಬಳಕೆ ಮಾಡ್ತಕ್ಕಂಥ ಗ್ರಾಹಕರ ಮೇಲೆ ನಮಗೆ ವಿಶ್ವಾಸ ಇದೆ. ನಾವು ಯಾವ ಗ್ರಾಹಕರ ಮೇಲೆ ನಾವು ಹಾಲ ರೇಟ್ ಅನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. 50 ml ಹಾಲನ್ನ ಕೊಡ್ತಾ ಇದೀವಿ, ಅವ್ರಿಗೆ ಎಷ್ಟು ಆ ಕಾಸ್ಟ್ ಮಾತ್ರ ತಗೊಳ್ತಾ ಇದೀವಿ. ಇಲ್ಲಿ ಬೆಲೆ ಏರಿಕೆ, ಹಾಲಿನ ಏರಿಕೆ ಪ್ರಶ್ನೆನೇ ಬರಲ್ಲ. ಸರ್, ಬೈ ಪ್ರಾಡಕ್ಟ್ಸ್ ಮೇಲೆ ಏನಾದ್ರು ಬೆಲೆ ಏರಿಕೆ? ಯಾವುದೇ ಬೈ ಪ್ರಾಡಕ್ಟ್ಸ್, ಯಾವುದೇ ಚೀಸ್ ಇರ್ಬೋದು,
ಮೊಸರು ಇರ್ಬೋದು, ತುಪ್ಪ ಇರ್ಬೋದು, ಪನ್ನೀರ್ ಇರ್ಬೋದು. ಸೊ ಯಾವುದೇ ಬೈ ಪ್ರಾಡಕ್ಟ್ ಮೇಲೆ ದರವನ್ನ ಇರ್ತಕ್ಕಂತ ಪ್ರಸ್ತಾವನೆ ಸದ್ಯಕ್ಕೆ ನಮ್ಮ ಮುಂದೆ ಯಾವುದೂ ಇಲ್ಲ. ಅದು ಯಾವುದೂ ನಾವು ಯೋಚನೆನೂ ಮಾಡಿಲ್ಲ. ಸರ್, ಈ ಒಂದು ಹಣ ರೈತರಿಗೆ ತಲುಪುತ್ತಾ ಅಥವಾ ಒಕ್ಕೂಟಕ್ಕೆ ಸೇರುತ್ತಾ ಸರ್? 50 ml ಹಾಲು ಯಾರ್ದು? ರೈತರಿಗೆ ಹೋಗುತ್ತೆ, 2 ರೂಪಾಯಿ. ಇದಿಷ್ಟು ಏನು ಅಧ್ಯಕ್ಷ ಭೀಮನಾಯ್ಕ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಇನ್ನು ಕೆಎಂಎಫ್ ಹಾಲಿನ ದರ ಏರಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಹಾಲಿನ ದರ ಹೆಚ್ಚಳ ಮಾಡುವುದು ಸರ್ಕಾರವಲ್ಲ, ಕೆಎಂಎಫ್ ಅಂತ ಹೇಳಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ದರ ಹೇಗಿದೆಯೋ ಹೋಲಿಕೆ ಮಾಡಿ ಏರಿಕೆ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ. ಕೆಎಂಎಫ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಲಿನ ದರ ಹೆಚ್ಚಿಗೆ ಮಾಡೋದು ಕೆಎಂಎಫ್ ನಾವು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ಏನಾಯ್ತದೆ, ನಮ್ಮಲ್ಲಿ ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಗೊತ್ತಿಲ್ಲ, ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, ಕೆಎಂಎಫ್ ಜೊತೆ. ಯಾರು ಗೊತ್ತಿಲ್ಲ, ಈಗಲೇ ಮಾತಾಡ್ತೀನಿ ಅಂತ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೆಎಂಎಫ್ ಹಾಲಿನ ದರ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದು, ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ರೈತರದೆಲ್ಲ ಗಲಾಟೆ ಆಗ್ತಿತ್ತು. ಬೆಲೆ, ಫೀಡ್ಸ್ ಬೆಲೆ, ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೆನೇ ನಾನೇನೆ ರೈತರದೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನೀರು ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ನೀರು ಬೆಲೆ, ರೈತನಿಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ. ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ಬೆಲೆ, ಫೀಡ್ಸ್ ಬೆಲೆ, ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೆನೇ ನಾನೇನೆ ರೈತರದೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನೀರು ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ನೀರು ಬೆಲೆ, ರೈತನಿಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ. ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ಬೆಲೆ, ಕೆಎಂಎಫ್ ಹಾಲಿನ ದರ ಏರಿಕೆಯನ್ನ ಖಂಡಿಸಿರುವ ವಿಪಕ್ಷ ನಾಯಕರು ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಅನೇಕರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಉಳುಮೆ ಮಾಡಕ್ಕೂ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ, ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಈಗಾಗಲೇ ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ. ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ಹಾಲಿನ ದರನೂ 2ನೇ ಬಾರಿ ಏರಿಕೆ ಮಾಡ್ತಿರೋದು. ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಆಲ್ಕೋಹಾಲ್ ಆಯಿತು, ಹಾಲಾಯಿತು. ಮತ್ತೊಂದು ಕಡೆ ಇವತ್ತೇನು ಹಾಲಿನ ದರವನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ದರ ರೈತರಿಗೆ ಹೋಗ್ತದ, ಇಲ್ಲ ತಾವೇ ಸ್ವತಃ ಸರ್ಕಾರದ ಒಂದು ಬೊಕ್ಕಸಕ್ಕೆ ಬರ್ತದ? ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕಾಗ್ತದೆ. ಹೋದ ಸಾರಿನೂ ಕೂಡ ತಾವು ನನಗೆ ತಿಳಿದ ಮಟ್ಟಿಗೆ ಇದು ಕರೆಕ್ಟ್ ಇರ್ಬೋದು, ಆಗಸ್ಟ್ ತಿಂಗಳಲ್ಲಿ ನೀವು ಅವಾಗೂ ಕೂಡ ಒಂದು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರಿ. ಅವಾಗೂ ರೈತರಿಗೆ ಅವ್ರನ್ನ ಹೆಸರನ್ನೇ ಹೇಳಿದ್ರಿ.
ಅವಾಗ ಎಷ್ಟು ಕೊಟ್ಟಿದ್ದೀರಿ ಹಾಲಕ್ಕೆ ರೈತರಿಗೆ, ಮತ್ತು ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿ ಇವಾಗ ರೈತರಿಗೆ ಡೈರೆಕ್ಟಾಗಿ ಎಷ್ಟನ್ನು ಜಾಸ್ತಿ ಮಾಡಿ ಕೊಡ್ತೀರಾ? ಏಲಕ್ಕಿಯನ್ನು ಮಿಗಿಲಾಗಿ ಯದ್ವಾ ದಿನ ಬೆಳಗಾದರೆ ಚುನಾವಣೆ ಮುಗಿದ ತಕ್ಷಣವೇ ಈ ರೀತಿಯಾಗಿ ಒಂದರಿಂದ ಒಂದು ರಾಜ್ಯ ಸರ್ಕಾರ, ಅದರೊಳಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರ ಅನುಭವ ಏನಾಯಿತು ಅನ್ನೋದು ನಮಗೆ ಒಂದು ರೀತಿ ಯಕ್ಷಪ್ರಶ್ನೆ ಆಗಿದೆ. ಇದು ಮಾಡಬಾರ್ದಾಗಿತ್ತು. ನಾವು ಆಗಲೇ ಇದು ತೇಲು ಏರಿಕೆ ಆಗಿದ್ದ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ವಿ. ಇದೇ ರೀತಿ ಎಲ್ಲ ಕಡೆನೂ ಅವರು ಈ ಬೆಲೆಯನ್ನು ಏರಿಕೆ ಮಾಡ್ತಾ ಇರೋದು ಜನರಿಗೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಬಡವರಿಗೆ ಇದು ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೂ ಕೂಡ ಭಾಳನೇ ಇದು ಕಷ್ಟ ಆಗ್ತಾ ಇರೋದು. ಸೊ ಅದಕ್ಕಾಗಿ ಆಗಲೇ ಬೇಡಿಕೆಯನ್ನು ನೀಡಿದ್ದೀವಿ. ಇದೆಲ್ಲನೂ ಪರಿಗಣಿಸಬೇಕಾಗಿರೋದು ನಮ್ಮ ರಾಜ್ಯದ ಸರ್ಕಾರ ಮತ್ತು ಜನರಿಗೆ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರೋದು. ನಾವು ಆಗಲೇ ಇದು ತೇಲು ಏರಿಕೆ ಆಗಿದ್ದ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ವಿ. ಇದೇ ರೀತಿ ಎಲ್ಲ ಕಡೆನೂ ಅವರು ಈ ಬೆಲೆಯನ್ನು ಏರಿಕೆ ಮಾಡ್ತಾ ಇರೋದು ಜನರಿಗೆ ಇದು ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೂ ಕೂಡ ಭಾಳನೇ ಇದು ಕಷ್ಟ ಆಗ್ತಾ ಇರೋದು. ಸೊ ಅದಕ್ಕಾಗಿ ಆಗಲೇ ಬೇಡಿಕೆಯನ್ನು ನೀಡಿದ್ದೀವಿ. ಇದೆಲ್ಲನೂ ಪರಿಗಣಿಸಬೇಕಾಗಿರೋದು ನಮ್ಮ ರಾಜ್ಯದ ಸರ್ಕಾರ ಮತ್ತು ಜನರಿಗೆ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರೋದು. ನಾವು ಆಗಲೇ ಇದು ತೇಲು ಏರಿಕೆ ಆಗಿದ್ದ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ವಿ. ಇದೇ ರೀತಿ ಎಲ್ಲ ಕಡೆನೂ ಅವರು ಈ ಬೆಲೆಯನ್ನು ಏರಿಕೆ ಮಾಡ್ತಾ ಇರೋದು ಜನರಿಗೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಬಡವರಿಗೆ ಇದು ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೂ ಕೂಡ ಭಾಳನೇ ಇದು ಕಷ್ಟ ಆಗ್ತಾ ಇರೋದು. ಸೊ ಅದಕ್ಕಾಗಿ ಆಗಲೇ ಬೇಡಿಕೆಯನ್ನು ನೀಡಿದ್ದೀವಿ. ಇದೆಲ್ಲನೂ ಪರಿಗಣಿಸಬೇಕಾಗಿರೋದು ನಮ್ಮ ರಾಜ್ಯದ ಸರ್ಕಾರ ಮತ್ತು ಜನರಿಗೆ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರೋದು. ನಾವು ಆಗಲೇ ಇದು ನಮ್ಮ ಪ್ರತಿನಿಧಿ ವರ್ಷಿತಾ ಹಾಗೆ ರೂಪೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲಿಗೆ ವರ್ಷಿತಾ ಹತ್ರ ಮಾತನಾಡ್ತಾ ಹೊರಡ್ತೀನಿ. ವರ್ಷಿತಾ, ಈಗ ಆಲ್ರೆಡಿ ಜನ ಸಾಕಷ್ಟು ರೋಸತ್ ಹೋಗಿದ್ದಾರೆ, ಬೇಸತ್ ಹೋಗಿದ್ದಾರೆ. ಯಾಕೆಂದ್ರೆ ಬೆಲೆ ಏರಿಕೆ, ಎಲ್ಲದರಲ್ಲೂ ಬೆಲೆ ಏರಿಕೆ ಆಗಿದೆ. ಯಾವುದು ಕೂಡ ಇವತ್ತು ಮಾತಾಡ್ಸೋ ಹಾಗೆ ಇಲ್ಲ. ಒಂದು ತರಕಾರಿ ಇರಬಹುದು, ಅಥವಾ ಒಂದು ಪೆಟ್ರೋಲ್ ಡೀಸೆಲ್ ಇರಬಹುದು, ಅಥವಾ ಈಗ ಹಾಲಿನ ವಿಚಾರ ಇರಬಹುದು, ಎಲ್ಲದರ ಬೆಲೆ ಏರಿಕೆ ಆಗಿದೆ. ಅದನ್ನ ಫ್ರೀ ಕೊಡ್ತೀವಿ, ಇದನ್ನ ಫ್ರೀ ಕೊಡ್ತೀವಿ, ನಾವು ಬಸ್ ಫ್ರೀ, ಕರೆಂಟ್ ಫ್ರೀ, ಆ ಫ್ರೀ, ಈ ಫ್ರೀ ಅಂತ ಹೇಳಿ ಜನರು ಸಾಕಪ್ಪ ಸಾಕು, ನಿಮ್ ಫ್ರೀಗಳೇ ಬೇಡ, ನಮ್ಗೆ ಯಾವ ಫ್ರೀನೂ ಬೇಡ, ಯಾವ ಬಿಟ್ಟಿ ಭಾಗ್ಯನೂ ಬೇಡ, ಆದ್ರೆ ಈ ದುಬಾರಿ ಜೀವನ ಮಾಡೋ ತರ ಮಾಡಬೇಡಿ ಅಂತ ಸಾರ್ವಜನಿಕರು ಇವಾಗ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ, ಜನ ಏನ್ ಹೇಳ್ತಾ ಇದ್ದಾರೆ ವರ್ಷಿತಾ? ಎಸ್ ಸಿಂಧೂರ, ದಿನ ಕಳೆದಂತೆ ಒಂದಾದ್ಮೇಲೆ ಒಂದು ಬೆಲೆ ಏರಿಕೆಯ ಬಿಸಿ ಈಗ ಜನರಿಗೆ ಮುಟ್ಟುತ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಡೀಸೆಲ್ ಪೆಟ್ರೋಲ್ನ ಬೆಲೆ ಹೆಚ್ಚಳವಾಗಿತ್ತು. ಆಗಲೂ ಕೂಡ ಸಾರ್ವಜನಿಕರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಬಿಟ್ಟಿ ಭಾಗ್ಯ ಬೇಕಾಗಿರಲಿಲ್ಲ ಅನ್ನುವಂಥದ್ದು. ಈಗ KMF ದರ ಏರಿಕೆಯನ್ನು ಮಾಡಿ 50 ml ಜಾಸ್ತಿ ಮಾಡಿ ಅದ್ರ ಜೊತೆಗೆ 2 ರೂಪಾಯಿ ಏರಿಕೆಯನ್ನು ಮಾಡಿರುವಂಥದ್ದು. ಅಂದರೆ ದಿನಬಳಕೆಯ ವಸ್ತುಗಳ ಬೆಲೆಯೇ ಈ ರೀತಿ ಏರ್ತಾ ಹೋದರೆ ಜನಸಾಮಾನ್ಯರು ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಈಗ ಕಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಬಹು ಮುಖ್ಯವಾಗಿ ಹೋಟೆಲ್ಗಳಾಗಿರ್ಬೋದು ಅಥವಾ ಮನೆಯ ದಿನ ಬಳಕೆಗೆ ಹಾಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೋಟೆಲ್ಗಳಲ್ಲಿ ಏನಾದರೂ ದರ ಏರಿಕೆ ಮಾಡ್ತಾರಾ ಅನ್ನುವಂಥದ್ದು. ಈ ಹಿಂದೆ ಕೂಡ ಒಂದಷ್ಟು ಏರಿಕೆಗಳು ಕೂಡ ಆಗ್ತಾ ಇದ್ವು. ಅಂದರೆ ಕಾಫಿ ಟೀ ಆಗಿರ್ಬೋದು ಅಥವಾ ಬೇರೆ ಬೇರೆ ಐಟಮ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಈಗ ಸದ್ಯ ನನ್ನ ಹತ್ರ ಹೋಟೆಲ್ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ. ಯಾಕಂದರೆ ಹಾಲಿನ ಬೆಲೆ ನಾಳೆಯಿಂದ ಒಂದು ನಿರ್ದಿಷ್ಟವಾಗಿ ಏರಿಕೆ ಆಗುತ್ತೆ. ಹಾಗಾಗಿ ಹೋಟೆಲ್ಗಳಲ್ಲಿ ಏನಾದರೂ ದರ ಏರಿಕೆಯನ್ನು ಮಾಡ್ತಾರಾ, ಗ್ರಾಹಕರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದು. ಸರ್, ಈಗ ದರ ಏರಿಕೆಯ ಬಿಸಿ ಎಲ್ಲರೂ ಕೂಡ ತಟ್ಟುತ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಫಿ ಟೀ ಬೆಲೆ ಏನಾದರೂ ಜಾಸ್ತಿ ಮಾಡ್ತೀರಾ? ಯಾಕಂದರೆ ಹಾಲಿನ ಬೆಲೆ 2 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನಿಮ್ಮೆಲ್ಲೂ ಕೂಡ ಹೊಡ್ತಾ ಬಿಡತ್ತೆ. ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ ಸರ್? ಈಗಾಗಲೇ ಹಾಲು ಮಾತ್ರವಲ್ಲ, ಕಾಫಿ ಪುಡಿ, ಬೇಳೆಕಾಳು, ತರಕಾರಿ, ಅದರ ಜೊತೆ ಡೀಸೆಲ್ ಪೆಟ್ರೋಲ್ ಬೆಲೆನೂ ಹೆಚ್ಚಿಗೆ ಆಗಿದೆ. ಆಗಿದ್ದರೂ ನಾವು ಗ್ರಾಹಕರ ಮೇಲೆ ಈ ಹೊರೆಯನ್ನು ಹಾಕಲಿಲ್ಲ. ಈ ಬಾರಿ ಇವತ್ತು ಆಗಿರುವುದು ಹಾಲಿನ ಬೆಲೆ 50 ml ಹಾಲನ್ನು ಹೆಚ್ಚುವರಿ ಕೊಟ್ಟು 1 ಲೀಟ್ರಿನ ಪ್ಯಾಕೆಟ್ನ ಬೆಲೆಯನ್ನು 2 ರೂಪಾಯಿ ಹೆಚ್ಚಿಸಿರುವುದರಿಂದ ಇದು ಹೋಟೆಲ್ ಉದ್ಯಮದ ಮೇಲೆ ಯಾವುದೇ ಪರಿಣಾಮ ಹೊಂದುವುದಿಲ್ಲ. ಇದು ಜನಸಾಮಾನ್ಯರಿಗೆ ಒಂದು ಗಾಯದ ಮೇಲೆ ಹಾಕಿರುವಂಥ ಬರೆನೇ. ಆದರೆ ಹೋಟೆಲ್ಗಳಲ್ಲಿ ಇದರ ಬಗ್ಗೆ ಯಾವುದೇ ಹೆಚ್ಚಿಗೆ ಹೊರೆಯಾಗದ ಕಾರಣ ಅದರ ಜೊತೆಗೆ ನಾವು ಯಾವುದೇ ಗ್ರಾಹಕರ ಮೇಲೆ ಹಾಕುವುದಿಲ್ಲ. ಇದು ಗ್ರಾಹಕರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ತಕ್ಷಣ ಕಾಫಿ ಟೀ ಬೆಲೆನೂ ಏರುವುದಿಲ್ಲ. ಇದಿಷ್ಟು ಹೋಟೆಲ್ ಸಂಘದ ಅಧ್ಯಕ್ಷರ ಮಾತು. ಇನ್ನೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಸದ್ಯ ನಾನೀಗ ಹೋಟ್ಲ್ನಲ್ಲಿರುವಂತಹ ಜನರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬೆಲೆ ಏರಿಕೆಯ ಬಿಸಿ ಎಲ್ಲರೂ ಕೂಡ ತಟ್ಟುತ್ತಾ ಇದೆ. ಇವತ್ತಿಂದ KMF ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ದರ ಕೂಡ ಏರಿಕೆ ಆಗ್ತಾ ಇದೆ. ಬೇಕಿದ್ದ ಈ ಬಿಟ್ಟಿ ಭಾಗ್ಯಗಳು ಏನು, ಹೆಂಗೆ ಸರ್? ಬೇಕಾಗಿಲ್ಲ. ಯಾಕಂದರೆ
ರಾಬ್ ದ ರಿಚ್ ಆ್ಯಂಡ್ ಪೂರ್ಗೆ ಕೊಡೋ ಥರ ಆಗಿದೆ ಇದು. ಅದರಿಂದ ಯಾರಿಗೂ ಕೊಡೋದಕ್ಕೋಸ್ಕರ ಇದು ನಮ್ಮನ್ನು ಮಾಡೋದು ಸರಿ ಇಲ್ಲ. 1-2 ರೂಪಾಯಿ ಅಲ್ಲ, ಬೇರೆದೆಲ್ಲ ಇದೆಯಲ್ಲ, ರಿಪ್ಪಲ್ ಎಫೆಕ್ಟ್ ಇರುತ್ತೆ. 1-2 ರೂಪಾಯಿ ಮಾತ್ರನೇ ಅಲ್ಲ, ಅದು ರಿಪ್ಪಲ್ ಎಫೆಕ್ಟ್ ಇರುತ್ತೆ. ಇದು ಸೀರಿಯಸ್ ಆಗಿ ಎಲ್ಲ ಎಕಾನಮಿ ಮೇಲೆ ಬೀಳುತ್ತೆ. ಒಂದಕ್ಕೊಂದಕ್ಕೆ ಸ್ಪೈರಲಿಂಗ್ ಎಫೆಕ್ಟ್ ಇರುತ್ತೆ. ಯಾವುದೂ ಫ್ರೀ ಪ್ರಪಂಚದಲ್ಲಿ ಬರೋದಿಲ್ಲ. ನಥಿಂಗ್ ಕಮ್ಸ್ ಫ್ರೀ. ಸೊ ಸೆಲೆಕ್ಟ್ ಪರ್ಸನ್ಸ್ಗೆ ಬೆನಿಫಿಟ್ ಮಾಡೋಕ್ಕೋಗಿ ವೋಟ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಎಲ್ಲರಿಗೂ ಎಫೆಕ್ಟ್ ಆಯ್ತು, ಇನ್ಕ್ಲೂಡಿಂಗ್ ದ ಪೀಪಲ್ ಹೂ ಆರ್ ವೋಟೆಡ್ ಆಲ್ಸೋ. ಬಿಕಾಸ್ ಎಲ್ಲ ಬೆಲೆ ಏರಿಕೆ ಆಗ್ತಾಯಿದೆ. ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಎಫೆಕ್ಟ್. ನಥಿಂಗ್ ಕಮ್ಸ್ ಫ್ರೀ. ಅದು ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪೊಲಿಟಿಷಿಯನ್ಸ್ ಇರೆಸ್ಪೆಕ್ಟಿವ್ ಆಫ್ ದ ಎನಿ ಪಾರ್ಟಿ. ದೇ ಶುಡ್ ನಾಟ್ ಆಫರ್ ಫ್ರೀ ಥಿಂಗ್. ಇದಿಷ್ಟು ಒಂದು ಕಡೆಯಲ್ಲಿ ಗ್ರಾಹಕರ ಮಾತು ಕೂಡ ಆಗಿತ್ತು. ಒಂದಷ್ಟು ನೀತಿ ನಿಯಮಗಳೇನಿದೆ ಅದ್ರ ಜೊತೆಗೆ ಈ ರೀತಿ ಬಿಟ್ಟಿ ಭಾಗ್ಯಗಳು ಈಗ ಜನರ ಜೇಬನ್ನ ಸುಡ್ತಾ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಮಾಹಿತಿಗೆ.